ನಾವೆಲ್ಲರೂ ಹಾಲಿವುಡ್ ಸಿನಿಮಾ ನೋಡಿರ್ತೀವಲ್ವಾ. ಹಾಲಿವುಡ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಉಪ್ಪಿ ಸರ್ ಅಭಿನಯದ ಹಾಲಿವುಡ್ ಸಿನಿಮಾ ನಾವು ಪ್ರತಿಯೊಬ್ರು ನೋಡಿರ್ತೀವಲ್ವಾ. ಒಂದು ರೋಬೋಟಿಕ್ಸ್ ತರದ್ದು. ಇವಾಗ ನಾವು ಐ ರೋಬೋಟ್ ಸಿನಿಮಾ ನೋಡಿದೀವಿ ಇಂಗ್ಲಿಷ್ ಅಲ್ಲಿ, ಮತ್ತೆ ಎಂದಿರನ್ ಸಿನಿಮಾ ನೋಡಿದೀವಿ. ಅದು 2002 ನಲ್ಲಿ ರಿಲೀಸ್ ಆಗಿರುತ್ತೆ. ಅಂದ್ರೆ ಉಪ್ಪಿ ಸರ್ ಎಷ್ಟು ಅಡ್ವಾನ್ಸ್ ಇದ್ರು ಅಂದ್ರೆ 20 years ಅಹೆಡ್ ಇದ್ರು ಅಂತ ಅನ್ಕೊಂತೀನಿ. ಯಾಕಂದ್ರೆ 2002 ನಲ್ಲೇನೆ ಎಐ ಟೆಕ್ನಾಲಜಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಅವ್ರಿಗೆ ಐಡಿಯಾ ಇತ್ತು ಅಂತ ಅನ್ಸುತ್ತೆ. ರೋಬೋಟಿಕ್ಸ್ ತರದಲ್ಲಿ ಸಖತ್ ನಾಲೆಜ್ ಇತ್ತು ಅಂತ ಕಾಣುತ್ತೆ. 2024 ನಲ್ಲಿ ಇವಾಗ ಎಲ್ಲರೂ ಎಐ ಕೋರ್ಸ್ ತಗೊಳ್ತಾ ಇದ್ದಾರೆ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಮೇಲೆ ಎಷ್ಟು ಸ್ಕೋಪ್ ಇದೆ ಅಂತಂದ್ರೆ ಎಷ್ಟು ಈಸಿಯಾಗಿ ಕೆಲಸ ಮಾಡಬಹುದು. ರೋಬೋಟಿಕ್ಸ್ ನ ಇಟ್ಕೊಂಡು ಕೆಲಸ ಮಾಡಿಸಬಹುದು. ರೋಬೋಟಿಕ್ಸ್ ಮುಖಾಂತರ ಡೌಗಳು ಹೊಡಿಬಹುದು. ಬೇರೆ ಬೇರೆ ದೇಶದಲ್ಲೆಲ್ಲ ನೋಡ್ತಿರಲ್ವಾ, ಗರ್ಲ್ ಫ್ರೆಂಡ್ ಇಲ್ಲ ಅಂತ ಅನ್ಬಿಟ್ಟು ರೋಬೋಟ್ ನೇ ಗರ್ಲ್ ಫ್ರೆಂಡ್ ಮಾಡ್ಕೊಂಡಿರೋರು ಇದಾರೆ. ರೋಬೋಟ್ ನೇ ಮದುವೆ ಆಗ್ತೀನಿ ಅಂತ ಹೇಳಿರೋರು ಇದಾರೆ. ಸೊ ಈ ತರ ಇದ್ದಾಗ ಸಿಂಪ್ಸನ್ ಪ್ರೆಡಿಕ್ಷನ್ ಯಾವ ತರ ಇದೆ ಅಂದ್ರೆ ಉಪೇಂದ್ರ ಪ್ರೆಡಿಕ್ಷನ್ ಇದು. ಇವಾಗೆಲ್ಲ ಜನಗಳು ಏನ್ ಮಾಡ್ತಾರೆ, ನಾನು ಒಂದು ಗರ್ಲ್ ಫ್ರೆಂಡ್ ಇಲ್ಲ ಅಂತಂದ್ರೆ ರೋಬೋಟ್ ಗರ್ಲ್ ಫ್ರೆಂಡ್ ಸರಿ ಅಂತ ಹೇಳ್ತಾರೆ ನಮಗೆ. ಉಪೇಂದ್ರ ಸರ್ ಎಷ್ಟು ಅಡ್ವಾನ್ಸ್ ಆಗಿದ್ರು ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಹಳೆ ಸಿನಿಮಾಗಳಲ್ಲಿ ಒಂದು ರೋಬೋಟಿಕ್ಸ್ ತರದ್ದು ಮಷೀನ್ಸ್ ತರದ್ದು ಒಂದು ಮಾಡಿರ್ಬೋದಲ್ವಾ. ಇವಾಗ ಯಾವ ತರ ಮಾಡ್ತಿದ್ದಾರೆ ಹೇಳಿ, ಇನ್ನೂ ಅಡ್ವಾನ್ಸ್. ಕೆಲವೊಂದ್ ಕಡೆ ರಿಸರ್ಚ್ ಮಾಡಿದ್ದಾರೆ. ಅಂದ್ರೆ ಯಾವ ತರ ರಿಸರ್ಚ್ ಅಂತಂದ್ರೆ ಗಂಡು ರೋಬೋಟ್ ಮತ್ತೆ ಹ್ಯೂಮನ್ ಲೇಡಿ ಪರಸ್ಪರವಾಗಿ ಏನೋ ಮಾಡಿ ಫ್ಯೂಚರ್ ಅಲ್ಲಿ ರೋಬೋಟ್ ಮಗು ಕೂಡ ಹುಟ್ಟಿಸಬಹುದಂತೆ. ಅದಲ್ಲದೆ ಫ್ಯೂಚರ್ ಅಲ್ಲಿ ನಮ್ಗೆ ಯಾವ ತರ ಮಗು ಬೇಕು ಅನ್ನೋದನ್ನು ಕೂಡ ನಾವು ಅದನ್ನ ಎಐ ಟೆಕ್ನಾಲಜಿ ಮುಖಾಂತರ ಮಗುನ ಹುಟ್ಟಿಸಬಹುದಂತೆ. ಇಷ್ಟೆಲ್ಲ ಅಡ್ವಾಂಟೇಜಸ್ ಗಳಿದೆ. ರೋಬೋಟ್ ಇಂದ ಹುಟ್ಟಿರುವ ಮಗುಗೆ ನಿಮ್ಮ ಅಪ್ಪನ ಹೆಸರು ಏನಪ್ಪಾ ಅಂತ ಕೇಳಿದಾಗ ರೋಬೋ ಇಂದ್ರ, ರೋಬೋ ಚಂದ್ರ, ರೋಬೋ ಉಪೇಂದ್ರ ಅಂತ ಹೆಸರು ಇದ್ರೂ ಇರುತ್ತೆ, ಹೇಳಕ್ ಆಗಲ್ಲ. ಅದಲ್ಲದೆ ಎಐ ಜೊತೆ ಡೇಟಿಂಗ್ ಕೂಡ ಮಾಡಬಹುದಂತೆ. ಫ್ಯೂಚರ್ ಅಲ್ಲಿ ಮೇಡ್ ಕೂಡ ಎಐ ಆಗಿರುತ್ತೆ, ಹೇಳಕ್ ಆಗಲ್ಲ. ಯಾರಿಗೂ ರಿಸ್ಕ್ ಇರಲ್ಲ ಅಂತ ಅನ್ಸುತ್ತೆ. ಕುತ್ಕೊಂಡ್ ದುಡ್ಡು ಮಾಡ್ಕೊಬಹುದಾಗಿರುತ್ತೆ. ಸಾಲದೇ ಇರಕ್ಕೆ ಯಾರು ನನ್ಗೆ ಹೆಣ್ಣು ಸಿಕ್ತಿಲ್ಲ, ನನಗೆ ಗಂಡು ಸಿಕ್ತಿಲ್ಲ ಅಂತ ಹೇಳುವವರಿಗೆ ಟೆನ್ಷನ್ ಬೇಡ. ಇನ್ನೇನ್ ಸ್ವಲ್ಪ ದಿನಗಳಲ್ಲಿ ರೋಬೋಟ್ಸ್ ಗಳು ಬರ್ತಾ ಇದೆ. ಗಂಡು ರೋಬೋಟ್, ಹೆಣ್ಣು ರೋಬೋಟ್ ಬರುತ್ತೆ. ಹೈಟ್ ತಕ್ಕನಂಗ್ ಬರುತ್ತೆ. ಯಾವ ತರ ಏನೇನ್ ಬೇಕೋ ನಾವು ಅದೆಲ್ಲ ಶೇಪ್ ಗಳು, ಅದೆಲ್ಲ ಸೈಜ್ ಗಳು ನಾವೆಲ್ಲ ನೋಡ್ಕೊಬಹುದಾಗಿದೆಯಂತೆ. ನಮ್ಗೆ ಯಾವ ತರ ಕ್ರೈಟೀರಿಯಾ ಇರುತ್ತೋ ಆ ತರ ಕ್ರೈಟೀರಿಯಾದಲ್ಲಿ ಸಿಗಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಆಕ್ಚುಲಿ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಯಾವ ತರ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಇನ್ನು ಏನೇನೋ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಮನುಷ್ಯನಿಗೆ ಯಾವ ತರ ಉಪಯೋಗ ಆಗುತ್ತೆ, ಅದು ಅನುಕೂಲ ಆಗತ್ತಾ ಅನಾನುಕೂಲ ಆಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಅದಲ್ಲದೆ ಇನ್ನೊಂದು ವಿಚಾರ ಏನಂತಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಇಡೀ ಪ್ರಪಂಚದಲ್ಲೇನೆ ಎಐ ಕೋರ್ಸ್ ಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇದೆ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇದೆ. ಇಷ್ಟೆಲ್ಲ ವಿಚಾರಗಳು ನೀವು ತಿಳ್ಕೊಂಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ಎಐ ಕೋರ್ಸ್ ಬಗ್ಗೆ ಎಷ್ಟು ಜನಗಳಿಗೆ ಕುತೂಹಲ ಮೂಡಿಸಿದೆ ಅಂತ ಅನ್ಬಿಟ್ಟು ಫ್ಯೂಚರ್ ಅಲ್ಲಿ ಇವಾಗ ಅಂದ್ರೆ ಕಾಲ್ ಸೆಂಟರ್ಸ್ ಎಲ್ಲ ಇರುತ್ತಲ್ಲ ಜಾಬ್, ಇವಾಗ ಎಐ ಟೆಕ್ನಾಲಜಿನೇ ಮಾಡುತ್ತೆ. ಅಂದ್ರೆ ರೋಬೋಟ್ಸ್ ಕೊಡುತ್ತದೆ. ಅಂದ್ರೆ ಇವಾಗ ಫ್ಯೂಚರ್ ಅಲ್ಲಿ ನೀವು ಯಾವ ತರ ಅಂದ್ರೆ ಮನೆ ಕೆಲಸಕ್ಕೂ ಕೂಡ ರೋಬೋಟ್ಸ್ ಯೂಸ್ ಆಗುತ್ತೆ. ಒಂದು ಸಿನಿಮಾಗಳೆಲ್ಲ ನೋಡಿರ್ತೀವಿ ನಾವೆಲ್ಲ. ಎಐ ಅನ್ನೋದು ಎಷ್ಟು ಪವರ್ಫುಲ್ ಅನ್ನೋದು ಇವಾಗ ಗೊತ್ತಾಗ್ತಿದೆ. ಬಟ್ ಇದು ಎಷ್ಟೋ ವರ್ಷಗಳಿಂದ ಅದೆಲ್ಲ ತಯಾರಿ ನಡೀತಾ ಇತ್ತು. ಇದಕ್ಕೆಲ್ಲ ಬೆಸ್ಟ್ ಎಕ್ಸಾಂಪಲ್ ನಮ್ಗೆ ಅಂತಂದ್ರೆ ಹಾಲಿವುಡ್ ಸಿನಿಮಾ. ಉಪ್ಪಿ ಸರ್ ಯಾವ ತರ ಅಡ್ವಾನ್ಸ್ ಸ್ಕ್ರಿಪ್ಟ್ ಅಲ್ಲಿ ಯೋಚನೆ ಮಾಡಿ ಅವ್ರು ಮಾಡಿದರೆ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮತ್ತೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ